ಈ ಒಳ ಮೀಸಲಾತಿಯನ್ನು ಆಗಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದಿರಿ. ಇವತ್ತು 49ಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯದವರು ಇವತ್ತು ನಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ. ನಾವು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀರಿ. ಹಿಂದೂ ಧರ್ಮದ ಒಂದು ಅಂಗವಾಗಿರುವಂಥ ಈ ಸಮಾಜ ಇದು. ಅವರು ಬಹಳ ಬಡತನ, SCಗಳಿಗಿಂತ ಹೆಚ್ಚು ಬಡತನದಲ್ಲಿರುವಂಥ ಅಲೆಮಾರಿ ಜನ. ಕೆಲವ್ರಿಗೂ ಅಡ್ರೆಸ್ಸು ಇಲ್ಲ, ಕೆಲವ್ರಿಗೂ ಮನೆಯೂ ಇಲ್ಲ, ಊರೂರು ಅಲಿಯುವಂಥ ಸಮುದಾಯಗಳು ಕೂಡ ಇಲ್ಲ ಇದೆ. ಅವ್ರಿಗೊಂದು ನೆಲೆ ಸಿಗಬೇಕು, ಅವ್ರಿಗೊಂದು ಬದುಕಾಗಬೇಕು. ಆ ದೃಷ್ಟಿಯಿಂದ ಈ ಸಮುದಾಯಕ್ಕೆ ನಮ್ಮ BJP ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ. ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ ಇದಕ್ಕೆ ನಿಗಮನೂ ಕೂಡ ಮಾಡಿ ಹಣನೂ ಕೊಟ್ಟಿದ್ದೀರಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಅನುದಾನ ಕೊಟ್ಟದ್ದನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದು ವಾಪಸ್ಸು ಪಡೆದಿದೆ. ಅದರಿಂದ ಈ ಒಳ ಮೀಸಲಾತಿಗೆ ನಾವು ಆಗ್ರಹವನ್ನು ಮಾಡ್ತೀರಿ. ಇವ್ರಿಗೂ ಸಹ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು ಅನ್ನೋದು ನಮ್ಮ ಬಯಕೆ. ಒಂದೇ ಜಾತಿಗೆ ಸೀಮಿತ ಆಗಿದೆ ಅಂತ ಖರ್ಗೆ ಅವರು ಆ ಥರ ಮಾಡಿದ್ದಾರೆ. ಈ ನಾವು ಮಾಡಿದಂಥ ನಿಗಮದಲ್ಲಿ ಖರ್ಗೆ ಅವರು ಅವ್ರಿಗೆ ಬೇಕಾದಂಥ ಅವ್ರ ಏರಿಯಾದಲ್ಲಿ ಇರುವಂಥ ಸಮುದಾಯಕ್ಕೆ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವರೆಲ್ಲ ಇರೋದು ಒಂದು 5-6 ಲಕ್ಷ ಜನ. ಅದನ್ನು ತೆಗೆದುಕೊಂಡೋಗಿ ಬೇರೆ ಸಮುದಾಯಕ್ಕೆ ಸಿಗೋದು ಮಾಡಿದ್ದಾರೆ. ಅದು ಕೂಡ ಒಳ್ಳೆಯದಲ್ಲ. ಇದನ್ನು ಕೂಡ ಚರ್ಚೆಯ ಒಂದು ವಿಚಾರ ನಾವು